ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಹುಲ್ಸೂರು ಗ್ರಾಮ ಪಂಚಾಯಿತಿಯವರು ಕಾಟಚಾರಕ್ಕೆ ಉದ್ಯೋಗ ಖಾತ್ರಿಯ ವಿಶೇಷ ಗ್ರಾಮ ಸಭೆ ಕರೆದ್ರ ಎನ್ನುವ ಅನುಮಾನ ಎದ್ದು ಕಾಣ್ತಿದೆ. 2026 ಹಾಗೂ 27ನೇ ಸಾಲಿನ ಆಯವ್ಯಯ ತಯಾರಿಸುವ ನಿಟ್ಟಿನಲ್ಲಿ ಜನವರಿ ತಿಂಗಳಿನಲ್ಲಿಯೇ ನಡೆಸಬೇಕಾಗಿದ್ದಂತಹ ಸಭೆ ಮಾರ್ಚ್ 28 ಶನಿವಾರ ರಜೆ ದಿನದಂದು ಗ್ರಾಮ ಸಭೆ ನಡೆಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಗ್ರಾಮ ಸಭೆಯಲ್ಲಿ ನೋಡಲ್ ಅಧಿಕಾರಿಗಳು ಸಹ ಭಾಗಿಯಾಗಿಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯರ ಪೈಕಿ 34 ಕೇವಲ 10 ಜನ ಸದಸ್ಯರು ಭಾಗಿಯಾಗಿದ್ದು ಬಿಟ್ರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಭಾಗಿಯಾಗಿದ್ರು. ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅನುಕೂಲವಾಗಬೇಕಾದ್ರೆ ಈ ಗ್ರಾಮ ಸಭೆಯಲ್ಲಿಯೇ ರೈತರು ದನದ ಕೊಟ್ಟಿಗೆ, ತೆರೆದ ಬಾವಿ, ಚರಂಡಿ ನಿರ್ಮಾಣದ ಯೋಜನೆಗಳು ಕೂಡ ಭರಿಸಬೇಕಾಗ್ತದೆ. ಆದರೆ ಗ್ರಾಮ ಸಭೆಗೆ ರೈತರೇ ಬಂದಿಲ್ಲ. ಇದೀಗ ಗ್ರಾಮ ಪಂಚಾಯಿತಿಯವರು ಮಾರ್ಚ್ ತಿಂಗಳು ಪೂರ್ತಿ ಸಭೆ ನಡೆಸದೆ ಕೊನೆಯ ವಾರದ 3 ದಿನ ಬಾಕಿ ಇರುವಾಗ ಮಾತ್ರ ಗ್ರಾಮ ಸಭೆ ನಡೆಸಿದ್ದಾರೆ. ಅದರಲ್ಲಿ ಕೂಡ 2 ರಜೆ ದಿನಗಳಾಗಿವೆ. ಇದರಿಂದ ರೈತರು ಯಾವುದು ಲಾಭ ಪಡೆಯುವ ಅವಕಾಶವಿಲ್ಲ. ಗ್ರಾಮ ಸಭೆಯ 4-5 ದಿನಗಳ ಕೆಳಗೆ ರಜೆ ಇರದೇ ಇರುವ ದಿನಗಳಲ್ಲಿ ನಡೆಸಿದ್ರೂ ಸಹ ಅರ್ಹ ಫಲಾನುಭವಿಗಳು ಇದರ ಉಪಯೋಗ ಪಡೆದುಕೊಳ್ತಿದ್ರು. ಇವರು ನಡೆಸುವಂತಹ ಗ್ರಾಮ ಸಭೆಯಿಂದ ಅನುಕೂಲವಾಗಿಲ್ಲವೆಂದು ಸಾರ್ವಜನಿಕರ ವಲಯದಲ್ಲಿ ಮಾತುಗಳು ಕೇಳಿಬರ್ತಿವೆ. ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಅವರು ಮಹಿಳಾ ಸಬಲೀಕರಣಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಹೇಳಿದರು. ನಾವು ಮಾಡ್ಬೇಕಂತ ಇಂಟೆನ್ಷನ್ ಇಟ್ಕೊಂಡು ಗದ್ದೆ ಮುಂಚೆ ಮಾಡೋದಕ್ಕಿರೋದು ಅಟ್ಲೀಸ್ಟ್ ಮಾಡ್ಯಾರಪ್ಪ ಅಂದಪ್ಪ ಯಾರಿಗಾರ 10 ಮಂದಿದ ಒಬ್ಬರಿಗಾರ ಗೊತ್ತಾಗಬೇಕಂತ ಒಪ್ಪೋದಿಟ್ಟು ಮಾಡ್ತೀವಿ. ಇದು ಉದ್ಯೋಗ ಖಾತ್ರಿ ಅದ. ಇದ್ರಾಗ ವೈಯಕ್ತಿಕ ಕಾಮಗಾರಿಗಳು ಬರ್ತಾವ. ಹೊಲದಾಗ ಶೆಡ್ಡು, ಅರಣಿ, ಪಿಚ್ಚಿಂಗ್ ಇಂಡಿವಿಜುವಲ್ ಬಾವಿಗಳು ಬರ್ತಾವ. ಮತ್ತು ಕಮ್ಯುನಿಟಿ ವರ್ಕ್ ಆದ್ರೆ CC ರೋಡ್ RCದು 10% ಲಿಮಿಟ್ ಮಾಡಿದ. RC ವರ್ಕು ಮ್ಯಾಕ್ಸಿಮಮ್ ಅಪ್ರೂವಲ್ ಆಗಲ್ಲ. ಡ್ರೈನ್ ಕೊಡ್ಬೋದು. ಹೊಲ್ದಾಗ ಪಿಚಿಂಗ್ ಇತ್ತು, ಕಮ್ಯುನಿಟಿ 2-3 ಹೊಲ್ದಾಗ ಎಲ್ಲಾರ ಕೊಚ್ಕೊಂಡಿರೋದಿತ್ತು ಅಂತಂದ್ರೆ ಅದು ಮಾಡ್ಬೋದು. ಮೆಟಲ್ ಸರ್ ಮೆಟಲ್ RC ವರ್ಕ್ ಹೆಡ್ करके 10% को रिस्ट्रिक्शन कर दी है. पेमेंट पेट्रोल नहीं हो रहा और पेमेंट भी नहीं हो रहा. फार्मेशन ರೋಡ್ ಮೆಟಲ್ ರೋಡ್ ಎಲ್ಲ RCದಾಗೆ ಬರ್ತದೆ ಸರ್. ರೂರಲ್ ಕನೆಕ್ಟಿವಿಟಿ ಅಂತದ. ಅದಕ್ಕೆ 10% ರಿಸ್ಟ್ರಿಕ್ಷನ್ ಮಾಡ್ಯಾರ. ಪೇಮೆಂಟ್ ಪ್ರಯಾರಿಟಿ ಲಾಸ್ಟ್ ಅದ ರೀ. ಅದು ಎಲ್ಲ ಮುಗಿದ ಮೇಲೆ ರೋಡಿಗೆ ಪೇಮೆಂಟ್ ಮಾಡ್ಲಂತದ. ಅದು ಜರ ವಲ್ನರೇಬಲ್ ಆಗ್ಯದ. ಅದು ಭಾಳ ಕಷ್ಟ ಆಗ್ಯದ. ಡ್ರೈನ್ ಬರ್ತದೆ. ಡ್ರೈನ್ 46 ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಅವರು ಮಹಿಳಾ ಸಬಲೀಕರಣಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರು ಹೇಳಿದರು. ಇನ್ನು ನಗರದ ಬಸವ ಧರ್ಮ ಪೀಠದ ಮಹಾಮನೆ ಮಹಾಮಠದ ಸಭಾಂಗಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಅವರ 80ನೇ ಜನ್ಮ ದಿನಾಚರಣೆ, 7ನೇ ಲಿಂಗೈಕ ಸಂಸ್ಕರಣೆ ಕಾರ್ಯಕ್ರಮ ಹಾಗೂ ನೂತನ ಬಸವಾತ್ಮದ ಮಹಿಳೆ ಸಹಕಾರ ಸಂಘ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿ ಮಾತನಾಡಿದರು. ಒಂದು ಕಾಲದಲ್ಲಿ ಯಾರಿಗೂ ಬಸವಣ್ಣ, ಬಸವ ತತ್ವದ ಬಗ್ಗೆ ಗೊತ್ತಿರಲಿಲ್ಲ. ಅಂತಹ ಕಾಲದಲ್ಲಿ ಮಾತೆ ಮಹಾದೇವಿಯವರು ಪ್ರವಚನಗಳ ಮೂಲಕ ಬಸವಾದಿ ಶರಣರ ವಿಚಾರಗಳನ್ನು ಪ್ರಚಾರ ಮಾಡಿದರು. ಬಸವ ತತ್ವದ ಬೆನ್ನೆಲುಬಾಗಿ ದುಡಿದು ಬಸವ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಹಗಲಿರುಳು ಎನ್ನದೇ ಶ್ರಮಿಸಿದ್ದಾರೆ. ವಚನ ಸಾಹಿತ್ಯದ ಪ್ರಕಾರ ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ಹೋರಾಡಿದ್ರು ಎಂದು ಬಣ್ಣಿಸಿದರು. ಈಗಿನ ಕಾಲಘಟ್ಟದಲ್ಲಿ ಇಂತಹ ಬಸವ ತತ್ವ ಚೇತನರ ಅಗತ್ಯವಿದೆ. ಮಾತಾಜಿ ಅವರ ಸಂತತಿ ಹೆಚ್ಚಾಗಬೇಕಾಗಿದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ ಎಂದು ಅವರು ತಿಳಿಸಿದರು. ಜೈ ಗುರು ಬಸವೇಶ, ಹರ ಹರ ಮಹಾದೇವ್, ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ, ಸಕಲ ಶರಣ ಸಂತನಕ್ಕೆ ಜೈ. ಸುಶೀಲಮ್ಮನವರು ಪೂಜ್ಯ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರಿಗೆ ಗೌರವ ಸತ್ಕಾರ ಮಾಡ್ತಾ ಇದ್ದಾರೆ. ನಂತರದಲ್ಲಿ ನಮ್ಮ ಸಂಸ್ಥೆಯಿಂದ ಪೂಜ್ಯ ಜ್ಞಾನೇಶ್ವರಿ ಮಾತಾಜಿಯವರು ಜೊತೆಗೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರು, ಬಸವಯೋಗಿ ಸ್ವಾಮಿಗಳವರಿಗೆ ಅವರು ಪೂಜ್ಯರ ಸುಶೀಲಮ್ಮನವರಿಗೆ ಸತ್ಕಾರ ಮಾಡಬೇಕು. ಓಂ ಶ್ರೀ ಗುರು ಬಸವ ಲಿಂಗಾಯನ ಸಂಘವನ್ನು ತಮ್ಮ ಲಿಂಗ ಹಸ್ತದಿಂದ ಉದ್ಘಾಟಿಸಿರ್ತಕ್ಕಂಥ ಸೇವಾಶ್ರಮ ಬೆಂಗಳೂರು ಪೂಜ್ಯರಿಗೆ ಜಯತ ಮಹಾಕಾರಣಿಕ ಲಿಂಗ ದೇವನ ಘನ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜೈ ಗುರು ಬಸವ ಮಾಡಿದ ನಂತರ ಹಿಂದ್ಗಡೆ ಮಾಡಿ ಪದ್ಮಶ್ರೀ ಪುರಸ್ಕೃತರ ಪೂಜ್ಯ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮನವರಿಗೆ ಹಾಗೆ ಎಲ್ಲರಿಗೂ ವೇದಿಕೆ ಮೇಲೆ
महादेव विश्व गुरु बसवेश्वर महात्मा के जय सकल शरण संतन के जय ಶರಣಾರ್ಥಿಗಳು ಹರ ಹರ ಮಹಾದೇವ್. ವಿಜಯಶ್ರೀ ಬಸೆಟ್ಟಿ ಕಾರ್ಯಕ್ರಮ ನಡೆಯಿತು. ಆ ಒಂದು ಪ್ರವಚನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವಪಟ್ಟದೇವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹರ ಹರ ಮಹಾದೇವ್ ಗೌರವ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಾಗಿ ಆದಿಯಾಗಿ ಎಲ್ಲ ನಿರ್ದೇಶಕರಿಗೂ ಅನಂತ ಆಯ ನಮಃ. ಇವರಿಗೆ ಹೆಸರು ದೇಶದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಟ್ರಬಲ್ ಆಗಿದ್ದು ರೊಟ್ಟಿ ಕೇಂದ್ರಗಳಿಗೆ ತಟ್ಟಿದ ಸಿಲಿಂಡರ್ ಸಂಕಷ್ಟ. ಯಾದಗಿರಿ ನಗರದ ವಿವಿಧೆಡೆ ಇವೆ 100ಕ್ಕೂ ಹೆಚ್ಚು ರೊಟ್ಟಿ ಕೇಂದ್ರಗಳು. ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಜೋಳದ ರೊಟ್ಟಿ ಬೆಲೆ ಕೂಡ ₹1 ಹೆಚ್ಚಿಸಿದ ರೊಟ್ಟಿ ಕೇಂದ್ರಗಳು. ಪ್ರತಿ ಜೋಳದ ರೊಟ್ಟಿ ₹7 ಬದಲು ಇದೀಗ ₹8 ಹೆಚ್ಚಳ. ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ದರ ಏರಿಕೆಯಾಗಿದೆ. ಗ್ರಾಮೀಣ ಭಾಗದಿಂದ ಸೌದೆ ಒಲೆ ಮೇಲೆ ಮಾಡಿದ ರೊಟ್ಟಿ ಖರೀದಿ ಮಾಡಿ ಮಾರಾಟ ಮಾಡ್ತಿರುವ ಮಹಿಳೆಯರು ಹೆಚ್ಚಿನ ಹಣ ನೀಡಿ ವಾಣಿಜ್ಯ ಸಿಲಿಂಡರ್ ಖರೀದಿ ಮಾಡಿ ರೊಟ್ಟಿ ಮಾಡ್ತಿದ್ದಾರೆ ಮಹಿಳೆಯರು. ಇನ್ನು ಅದೇ ರೀತಿ ಸೌದೆ ಒಲೆ ಮೇಲೆ ಮಾಡಿದ ರೊಟ್ಟಿ ಮಾಡಲು ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗುತ್ತೆ. ಹೀಗಾಗಿ ಇದರಿಂದ ರೊಟ್ಟಿ ಮಾರಾಟ ಮಾಡುವ ರೊಟ್ಟಿ ಕೇಂದ್ರದವರು ಪ್ರತಿ ಒಂದು ಜೋಳದ ರೊಟ್ಟಿಗೆ ₹1 ಹೆಚ್ಚಳ ಮಾಡಿದ್ದಾರೆ. ಇನ್ನು ರೊಟ್ಟಿ ದರ ಏರಿಕೆಯಿಂದ ವ್ಯಾಪಾರ ಕಡಿಮೆ ಆಗಿದೆ. ಹೀಗಾಗಿ ಮಹಿಳೆಯರು ಸಂಕಷ್ಟ ಅನುಭವಿಸುವಂತಾಗಿದೆ. ಯಾದಗಿರಿ, ಲಕ್ಷ್ಮೀನಗರ, ಬಸವೇಶ್ವರ ನಗರ ಸೇರಿದಂತೆ ವಿವಿಧ ಬಡಾವಣೆಯಲ್ಲಿ ರೊಟ್ಟಿ ಮಾಡಿ ಬದುಕು ಸಾಗಿಸುತ್ತಿದ್ದ ಮಹಿಳೆಯರು ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನು ರೊಟ್ಟಿ ಮಾರಾಟ ಮಾಡಿ ಸ್ವಾಭಿಮಾನ ಬದುಕನ್ನ ಕಟ್ಟಿಕೊಂಡ ಮಹಿಳೆಯರು ಇದೀಗ ಸಂಕಷ್ಟ ಪಡುವಂತಾಗಿದೆ. ನಮಗೆ ಕಷ್ಟ ನೋಡಿ ಇಲ್ಲಿ ಮಾಡಕ್ಕೆ ಸಮಸ್ಯೆ ಸಿಲಿಂಡರ್ ಅದು ಬಿ ಸರಿಯಾಗಿ ಸಿಗ್ತಾರೆ ನೀನು ಮಾತಾಡ್ತೀನಿ ₹7 8 ಮಾಡಿರಲ್ಲ ₹2 ಹೆಚ್ಚಿಗೆ ಮಾಡಿ ಸರ್. ಅದಕ್ಕೆ ರೊಟ್ಟಿ ಯಾರ್ದು $2,500 ಕೊಟ್ಟಾರ್ರಿ ಸರ್ ಅವಾಗ ಸಿಲಿಂಡರ್ ಹೆಚ್ಚಿಗೆ ಆಯ್ತು ಏನಾಯ್ತಾರ ಆಯ್ತು ಅಂತ ಹೇಳ್ತಾರ್ರಿ ಮೊದಲು ನಮ್ಮ ರೇಟಿಗೆ ನಾವೇ ಕೊಟ್ಟಿದ್ದೀವಿ ಸರ್. ಅದೇ ಅಲ್ಲತ್ತೀವ್ರಿ ಮತ್ತು ಹೆಂಗೆ ಬದುಕಬೇಕು, ಯಾವಾಗ ಚಾಲು ಆಗ್ತದೆ ಯಾವಾಗಲ್ಲ ಅದೇ ಟೆನ್ಷನ್ನಾಗ ನಾವು ಕುಂತೀವ್ರಿ. ಮತ್ತು ಯಾವಾಗ ಆಗಬೇಕು ಅದು ಕಡ್ಗೆ ಮೇಲೆ ಮನ್ಯಾಗ ಮಾಡ್ಕೇಸಿ ತರ್ತೀವ್ರಿ ಒಟ್ಟಿ ತಿಪ್ಲಿಗೆ ಹೆಂಗೆ ಮಾಡಬೇಕು ಅದು ಅದೇ ಟೆನ್ಷನ್ನಾಗ ಸಾಲ ಸಪ್ಟಿ ತೊಗೊಂಡು ಕೇಸಿ ಮಾಡ್ಕೇಸಿ ಇದ್ರ ಮ್ಯಾಗೆ ಕುಂತೀವ್ರಿ. ಮತ್ತು ಹೆಂಗೆ ಮಾಡಬೇಕು ಅದು ಅಂದ್ಕೆ ಟೆನ್ಷನ್ನಾಗ ಅಷ್ಟೇ ಕುಂತೀವ್ರಿ ನಾವು. ಕಡ್ಗೆ ಮೇಲೆ ಮಾಡಿತಾರಲ್ಲತ್ತೀವ್ರಿ ಮನೆಗಳಿಂತ ಇಲ್ಲಿ ಒಂದೇ ಗ್ಯಾಸ್ ತದ್ದು ಸಿಕ್ಕಾದ್ರಿ ಅದ್ರ ಮ್ಯಾಗೆ ₹1 ಹೆಚ್ಚಿಗೆ ಮಾಡಿದ್ರೆ ಬರಲಾಗ್ಯಾರಿ. ಹೆಂಗೆ ಮಾಡಿರಿ ಅಂತ ಕೇಸಿ ಒಂದೇ ಮಾಡ್ಬೇಕಾಗ್ತದೆ. ಕಡ್ಗೆ ಮೇಲೆ ಸ್ವಲ್ಪ ಮಾಡ್ಕೋತೀವ್ರಿ. ಇಲ್ಲಿ ಬಿಸಿ ರೊಟ್ಟಿ ಅವು ಹಾಕ್ಲಾಕ ಕಡ್ಗೆ ಮೇಲೆ ಮನೆಯಲ್ಲಿಂದ ಕಟ್ತಾರಲ್ಲತ್ತೀವ್ರಿ. ಒಂದು ದಿನಕ್ಕೆ ಅದಲ್ಲತ್ತೀವಿ ₹200 ಹಾಕ್ತಾವ್ರಿ ನಮ್ಮ ಮೇಲೆ ಮಾಡೋದಂಗೆ. ರೊಟ್ಟಿ ತಿಪ್ಲಿಗೆ ರೊಟ್ಟಿ ಉಣಲ್ಲ, ಕೂಳು ಉಣಲ್ಲ, ಹಂಗೆ ಮಾಡ್ಕೋತೀವ್ರಿ. ಹಂಗೆ ಏನು ಮಾಡಬೇಕು ಇದು ಅದ್ರ ಟೆನ್ಷನಾಗ ಅಷ್ಟೇ ಕುಂತೀವ್ರಿ. ಲಕ್ಷ್ಮೀ
ಲಾರಿಗೆ ಬೈಕ್ ಡಿಕ್ಕಿಯಾಗಿ ನವ ದಂಪತಿ ಸ್ಥಳದಲ್ಲಿ ದುರ್ಮರಣ ಹೊಂದಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಶಂಕರಘಟ್ಟ ಗ್ರಾಮದ ಬಿಆರ್ಪಿ ಬಳಿ ನಡೆದಿದೆ. ಬೈಕ್ನಲ್ಲಿದ್ದ ಬಾಬು 30 ವರ್ಷ, ಸಾವಿತ್ರಿ 26 ವರ್ಷದವರು ಮೃತ ದುರ್ದೈವಿಗಳಾಗಿದ್ದು, ಹೋಟೆಲ್ ಕೆಲಸ ಮುಗಿಸಿ ಊರಿಗೆ ಹೋಗ್ತಿದ್ದಾಗ ಅಪಘಾತ ನಡೆದಿದೆ. ಇನ್ನು ಮೃತರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಮೂಲದವರಾಗಿದ್ದು, ಇವರ ಮದುವೆಯಾಗಿ ಕೇವಲ 6 ತಿಂಗಳಾಗಿತ್ತು. ಇನ್ನು ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಲಾರಿಗೆ ಬೈಕ್ ಡಿಕ್ಕಿಯಾಗಿ ನವ ದಂಪತಿ ಸ್ಥಳದಲ್ಲಿ ದುರ್ಮರಣ ಹೊಂದಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಇನ್ನು ಮೈಸೂರಿನ ಬೈಲಕುಪ್ಪೆಯಲ್ಲಿ ನಡೆದ ಹಿಟ್ ಅಂಡ್ ರನ್ ನಲ್ಲಿ ಓರ್ವ ಯುವಕ ದಾರುಣವಾಗಿ ಮೃತಪಟ್ಟಿದ್ದಾನೆ. ನಿನ್ನೆ ರಾತ್ರಿ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅನಿಲ್ ಮೃತನಾಗಿದ್ದು, ಸ್ನೇಹಿತನ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕೊಂಡೊಯ್ಯುತ್ತಿದ್ದ ವೇಳೆ ಅಪಘಾತ ನಡೆದಿದೆ. ಕುಶಾಲನಗರದಿಂದ ಬೈಲಕುಪ್ಪೆಗೆ ಆಗಮಿಸುತ್ತಿದ್ದಂತ ವೇಳೆ ಅಪರಿಚಿತ ಕಾರು ಆಟೋಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಆಟೋ ಬೈಕ್ಗೆ ಗುದ್ದಿದ್ದು ನೆಲದ ಮೇಲೆ ಬಿದ್ದ ಅನಿಲ್ ಮೇಲೆ ಅದೇ ಕಾರು ಹರಿದ ಪರಿಣಾಮ ಮೃತಪಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಅಪಘಾತದ ಬಳಿಕ ಕಾರು ಸಮೇತ ಚಾಲಕ ಎಸ್ಕೇಪ್ ಆಗಿದ್ದು, ಬೈಲಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ತಮ್ಮ ವಿಧಾನ ಪರಿಷತ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮಾರ್ಚ್ 16ರಂದು ರಾಜ್ಯಸಭೆಗೆ ಆಯ್ಕೆಯಾದಾಗಿನಿಂದ ಅವರು 14 ದಿನಗಳಲ್ಲಿಯೇ ರಾಜೀನಾಮೆ ನೀಡಬೇಕಾಗಿತ್ತು. ಆ ಗಡುವು ಇಂದು ಮುಕ್ತಾಯಗೊಳ್ಳುತ್ತಿತ್ತು. ಇನ್ನು ಮುಖ್ಯಮಂತ್ರಿ ಅಧಿಕೃತ ನಿವಾಸದಲ್ಲಿ ಪರಿಷತ್ತಿನ ಅಧ್ಯಕ್ಷ ಅವಧೇಶ್ ನಾರಾಯಣ್ ಸಿಂಗ್ ಅವರಿಗೆ ರಾಜೀನಾಮೆ ಸಲ್ಲಿಸಲಾಯಿತು. ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ನಿತೀಶ್ ಕುಮಾರ್ ಅವರ ರಾಜೀನಾಮೆ ಬಿಹಾರ ರಾಜಕೀಯದಲ್ಲಿ ಹೊಸ ಯುಗದ ಆರಂಭ ಹುಟ್ಟುಹಾಕಲಿದೆ. 2005ರಲ್ಲಿ ಎನ್ಡಿಎ ಮೊದಲ ಜಯ ಸಾಧಿಸಿದ ನಂತರ ಬಿಜೆಪಿ 2ನೇ ಸ್ಥಾನದಲ್ಲಿದೆ. ಮೊದಲ ಬಾರಿಗೆ ಬಿಹಾರ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಕೂಡ ಕಂಡುಬಂದಿದೆ. ಇನ್ನು ರಾಜ್ಯಸಭೆಯಲ್ಲಿ ಅವರ ಅವಧಿ ಏಪ್ರಿಲ್ 10ರಂದು ಪ್ರಾರಂಭವಾಗುತ್ತದೆ. ಆದರೆ ಹೊಸ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ರಾಜಕೀಯ ಚಟುವಟಿಕೆಗಳು ಕೂಡ ಖಂಡಿತವಾಗಿಯೂ ತೀವ್ರಗೊಳ್ಳುತ್ತಿವೆ. ಬಿಜೆಪಿ ಅಥವಾ ಜೆಡಿಯು ಅಧಿಕೃತವಾಗಿ ಯಾವ ಪಕ್ಷವು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸುತ್ತಿದೆ ಎಂದು ಹೇಳಿಲ್ಲ. ಆದರೆ 2 ಪಕ್ಷಗಳ ಹಿರಿಯ ಅಧಿಕಾರಿಗಳು ನಿತೀಶ್ ಅವರ ಸ್ಥಾನವನ್ನ ಬಿಜೆಪಿ ಅಭ್ಯರ್ಥಿ ಅಲಂಕರಿಸಿದ್ದಾರೆ ಎಂದು ಸೂಚನೆ ನೀಡಿದ್ದಾರೆ. ಏತನ್ಮಧ್ಯೆ ನಿತೀಶ್ ಅವರ ಪುತ್ರ ನಿಶಾಂತ್ ಕುಮಾರ್ ಉಪಮುಖ್ಯಮಂತ್ರಿ ಆಗುವ ಬಗ್ಗೆ ಚರ್ಚೆ ಕೂಡ ನಡೆಯುತ್ತಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವ ಬಿಹಾರದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರನ್ನ ನಿತೀಶ್ ಕುಮಾರ್ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಪರಿಗಣಿಸಲಾಗಿದೆ. ಇದಕ್ಕೆ ಹಲವು ಕಾರಣಗಳು ಕೂಡ ಇದೆ. ಮಾರ್ಚ್ 16ರಂದು ಜೆಡಿಯು ಅಧ್ಯಕ್ಷರು ಸಂಸತ್ತಿನ ಮೇಲ್ಮನೆಗೆ ಆಯ್ಕೆಯಾಗಿದ್ರು. ಸಂವಿಧಾನದ ಪ್ರಕಾರ ಒಟ್ಟು ಒಬ್ಬ ವ್ಯಕ್ತಿಯು ಏಕಕಾಲದಲ್ಲಿ 2 ಸದನಗಳ ಸದಸ್ಯತ್ವವನ್ನು ಹೊಂದಲು ಸಾಧ್ಯವಿಲ್ಲ. ಇದು 14 ದಿನಗಳಲ್ಲಿ ಒಂದು ಸ್ಥಾನವನ್ನ ತ್ಯಜಿಸುವುದು ಕಡ್ಡಾಯಗೊಳಿಸುತ್ತದೆ. ಕೇರಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಎಲ್ಡಿಎಫ್ ಯುಡಿಎಫ್ ಹಗರಣಗಳನ್ನ ಬಯಲು ಮಾಡ್ತೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೊಂಡಿದ್ದಾರೆ. ಕೇರಳ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಪಾಲಕ್ಕಾಡ್ಗೆ ಆಗಮಿಸಿದ್ರು. ಎನ್ಡಿಎ ಹೆಚ್ಚುತ್ತಿರುವಂತಹ ಜನಪ್ರಿಯತೆ ಮತ್ತು ಬಿಜೆಪಿಯ ಮೇಲಿನ ಜನರ ನಂಬಿಕೆ ಇಂದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಹಾಜರಿದ್ದ ಜನರ ಉತ್ಸಾಹವನ್ನು ಗಮನಿಸಿದ ಅವರು ಪಾಲಕ್ಕಾಡ್ನ ಈ ಮನೋಭಾವವು ಈಗ ಒಂದು ಚಳವಳಿಯಾಗಿ ಮಾರ್ಪಟ್ಟಿದೆ ಎಂದು ಹೇಳಿದರು. ಕೇರಳದ ಯುವಕರು, ಮಹಿಳೆಯರು ಮತ್ತು ರೈತರು ಈಗ ಬಿಜೆಪಿ ಮತ್ತು ಎನ್ಡಿಎಯಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದಾರೆ ಮತ್ತು ಅವರಿಗೆ ತಮ್ಮ ಬೆಂಬಲವನ್ನು ನೀಡುತ್ತಿದ್ದಾರೆ ಎಂದು ಪ್ರಧಾನಿ ಒತ್ತಿ ಹೇಳಿದರು. ಕನ್ನಡ, ಹಿಂದಿ ಸೇರಿದಂತೆ ಭಾರತದ ಬಹುತೇಕ ಚಿತ್ರರಂಗದವರು ವಿದೇಶದಲ್ಲಿ ಶೂಟ್ ಮಾಡ್ತಾರೆ. ಅದರಲ್ಲೂ ಕೂಡ ಬಾಲಿವುಡ್ನವರು ವಿದೇಶಿ ಲೊಕೇಶನ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಹೆಚ್ಚಾಗಿದೆ. ಈಗ ಅಚ್ಚರಿ ಎಂಬಂತೆ ರಷ್ಯಾದ ಚಿತ್ರವೊಂದು ಭಾರತದ ಬೀದಿಗಳಲ್ಲಿ ಶೂಟ್ ಆಗಿದೆ. ಏಪ್ರಿಲ್ 1ರಂದು ಸಿನಿಮಾ ತೆರೆಗೆ ಬರ್ತಿದೆ. ಈ ಸಿನಿಮಾ ಸಂಪೂರ್ಣವಾಗಿ ಭಾರತದ ಸಿನಿಮಾಗಳಿಂದ ಪ್ರೇರಿತವಾಗಿದೆ. ಭಾರತ ಹಾಗೂ ರಷ್ಯಾ ಜಂಟಿಯಾಗಿ ಸಿನಿಮಾ ನಿರ್ಮಾಣ ಮಾಡಿದೆ. ಪರ್ಸಿಮನ್ ಆಫ್ ಲವ್ ಎಂಬುದು ಚಿತ್ರದ ಹೆಸರಾಗಿದೆ. ಪರ್ಸಿಮನ್ ಎಂದ್ರೆ ಆರೆಂಜ್ ರೀತಿಯಲ್ಲೇ ಇರುವ ಒಂದು ಹಣ್ಣಾಗಿದೆ. ಭಾರತ ಹಾಗೂ ರಷ್ಯಾ ಒಟ್ಟಾಗಿ ನಿರ್ಮಿಸಿರುವ ಮೊದಲ ಸಿನಿಮಾ ಇದಾಗಿದೆ. ಈ ಸಿನಿಮಾ ಟ್ರೇಲರ್ ಮೂಲಕ ಗಮನ ಸೆಳೆದಿದ್ದು, ಮಾರಿಯಸ್ ವಾಯ್ಸ್ಬರ್ಗ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಬಾಲಿವುಡ್ ಶೈಲಿಯಲ್ಲಿ ಸಿನಿಮಾ ಮೂಡಿ ಬಂದಿದ್ದು, ಕಾಮಿಡಿ ಕ್ಲಬ್ ತಾರೆಯರಾದ ಡೆಮಿಸ್ ಕರಿಬಿಡಿಸ್ ಮತ್ತು ಮಿಖಾಯೆಲ್ ಗಲುಸ್ಟಿಯನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಅಡಿಲಾ ರಾಗಿಮೋವಾ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಒಬ್ರು ಪೊಲೀಸ್ ಅಧಿಕಾರಿ ಆದ್ರೆ ಇನ್ನೊಬ್ರು ಅಪರಾಧಿ. ಅವರ ಪೈಪೋಟಿಯ ದೀರ್ಘಕಾಲದಿಂದ ಸಮಾಧಿಯಾಗಿ ಉಳಿದಿರುವ ಸತ್ಯದ ಆವಿಷ್ಕಾರಕ್ಕೆ ಕಾರಣವಾಗುತ್ತದೆ. ಇನ್ನು ಬಾಲ್ಯದಲ್ಲಿ ಬೇರ್ಪಟ್ಟ ಒಡ ಹುಟ್ಟಿದವರು ಎಂಬ ವಿಷಯ ನಂತರ ಹೊರಬರುತ್ತದೆ. ಇವಾಗಿದ್ದು ಇಂದಿನ ಮಧ್ಯಾಹ್ನ ನ್ಯೂಸ್ ರೌಂಡ್ ಅಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ನ್ಯೂಸ್ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.